ಬನ್ನಿ ಸ್ನೇಹಿತರೆ, ನಾವೀಗ ಫ್ರಂಟನ್ನು ಹೇಗೆ ಕಟ್ ಮಾಡೋದು ಅಂತ ಹೇಳ್ಬಿಟ್ಟು ವಿಡಿಯೋದಲ್ಲಿ ನೋಡೋಣ. ಸ್ವಲ್ಪ ವೆಹಿಕಲ್ ಶಬ್ದ ಬರುತ್ತೆ, ಕಸ್ಟಮರ್ ಯಾರು ಬೇಜಾರು ಮಾಡ್ಕೊಬೇಡಿ. ನಾನು ವಿಡಿಯೋ ನೋಡ್ತಿರೋದು ಹೀಗೆ ಫ್ರಂಟಿಗೆ ಈ ರೀತಿ ಮಾರ್ಕ್ ಮಾಡೋಣ. ಬೆಲ್ಟಿ ಕ್ರಾಸ್ಗಾಗಿ 2.5 ಮಾರ್ಕ್ ಮಾಡೋಣ. ಇಲ್ಲಿ ಸೈಡ್ ಬೆಲ್ಟು ಕ್ರಾಸ್ಗೆ 1.5, ಸೈಡ್ ಡಾಟ್ ಹಿಡಿಲಿಕ್ಕೆ 2 ಕಾಲಿಗೆ ಮಾರ್ಕ್ ಮಾಡೋಣ. ಹಾಗೆ 1 ಇಂಚನ್ನು ನಾನು ಮಾರ್ಜಿನ್ ಬಿಟ್ಕೊಂಡು ಕ್ರಾಸಾಗಿ ಒಂದು ಲೈನನ್ನು ಎಳಿತೀನಿ. ಅದೇ ರೀತಿ ನೆಕ್ ಬ್ರಾಡ್ಗೆ ಒಂದು ಲೈನನ್ನು ಎಳಿತೀನಿ. ಇಲ್ಲೊಂದು ಲೈನನ್ನು ಎಳ್ಕೊಳ್ಳೋಣ. ಫ್ರಂಟ್ ಡೀಪ್ ಬಂದ್ಬಿಟ್ಟು 7.5 ಇದೆ ಸ್ನೇಹಿತರೆ. 7.5 ಮಾರ್ಕ್ ಮಾಡೋಣ. ಇಲ್ಲೊಂದು 7.5 ಮಾರ್ಕ್ ಮಾಡೋಣ. ಹೀಗೆ ನೆಕ್ಕು ಕ್ರಾಸಾಗಿ ಒಂದು ಮಾರ್ಕನ್ನು ಡಾಟ್ ಮಾರ್ಕನ್ನು ಮಾಡಿದ್ದೀನಿ. ಈಗ ಆಮೇಲೆ ಶೋಲ್ಡರ್ಗೆ ಒಂದು ಲೈನನ್ನು ತಿಳ್ಕೊಳ್ಳೋಣ. ಹೀಗೆ ಎಳೆದಿದ್ದಾಯಿತು. ಮತ್ತು ನಾವೀಗ ಫ್ರಂಟ್ ಡಾಟ್ಗಳು ಹೇಗೆ ಮಾರ್ಕ್ ಮಾಡೋದು ಅಂತ ಹೇಳ್ಬಿಟ್ಟು ವಿಡಿಯೋದಲ್ಲಿ ನೋಡ್ತಾ ಇದ್ದೀವಿ. 10 ಇಂಚಿಗೆ ಮಾರ್ಕ್ ಮಾಡೋದು, ಮತ್ತು 11 ಇಂಚಿಗೆ ಒಂದು ಮಾರ್ಕ್ ಮಾಡಬೇಕು. ಇದು ನ್ಯೂಟ್ರಲ್ ಪಾಯಿಂಟು, ಇದು ಮಾಮೂಲಿ ಡಾಟ್ ಪಾಯಿಂಟು. ಹಾಗೆ ಇಲ್ಲೇ 4 ಇಂಚನ್ನು ಮಾರ್ಕ್ ಮಾಡಬೇಕು. ಅದೇ ರೀತಿ ಆಸ್ ಇಟ್ ಈಸ್ ಇಲ್ಲಿ 4 ಇಂಚನ್ನು ಮಾರ್ಕ್ ಮಾಡಿ ಇಲ್ಲಿ 1 ಇಂಚಿಗೆ ಒಂದೊಂದು ಮಾರ್ಕನ್ನು ಮಾಡಿದರೆ ಇದು ಮೇನ್ ಡಾಟು. ಹೀಗೆ ಇದಕ್ಕೂ ಒಂದು ಲೈನನ್ನು ಎಳೆಯೋಣ. ಹೀಗೆ ಎಳೆದಿದ್ದಾಯಿತು. ಈಗ ಕ್ರಾಸನ್ನು ಮಾರ್ಕ್ ಮಾಡಿ ಮಾರ್ಕನ್ನು ಇಲ್ಲಿಂದ ಎಳೆಯೋಣ. ಹೀಗೆ ಇದೇ ರೀತಿ ಇಲ್ಲಿ ಸಹ ಒಂದು ಮಾರ್ಕನ್ನು ಹಾಕೋಣ. ಸೇಮ್ ಬ್ಯಾಕ್ ಹೇಗಿದೆಯೋ ಹಾಗೆ